ಕಬಡ್ಡಿ. ನಿನಗೆ ಯಾಕಂಗಾಗ್ತದೆ ಅಂತ ಗೊತ್ತಿಲ್ಲ. ನವಚೇತನ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮತೇಶ್ ಬೋನಸ್ ಅಂಕಗಳಿಗೆ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ ನವಚೇತನ ಸ್ಪೋರ್ಟ್ಸ್ ಕ್ಲಬ್. ಚಾಮರಾಜಪೇಟೆ ತಂಡದ 04 ಸಾಕಷ್ಟು ವೇಗದ ದಾಳಿಯಾಗಿತ್ತು. ಅದ್ಭುತವಾದಂತಹ ಒಂದು ಡಿಫೆನ್ಸ್ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ಅಫಿಷಿಯಲ್ ಟೈಮ್ ಔಟ್. ಟ್ವಿಕ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು 7 ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಬೆಟ್ಟಗೊಲ್ಲಹಳ್ಳಿ ಇವರ ಆಶ್ರಯದಲ್ಲಿ ಎಲ್ಜಿಹಳ್ಳಿ ಸ್ಟಾರ್ ಕಪ್ 2024 ಉತ್ತಮವಾದ ದಾಳಿ. ಬೆಳಗ್ಗೆ ಅಂತ ಬಿದ್ದಾಗಲ್ಲ ಅವನೇ ಅಂತ ಇನ್ನೇ ಯಾರೋ ಮಿಸ್ ಮಾಡೋರಪ್ಪ ಕಾಲದ ಮುಂದೆ ಲೇಟ್ ಆಗೈತಲ್ಲ ಹೋಗಿ ಹೋಗಿ ಯಾರಿಗೇನಿಲ್ಲ ನಮ್ಮ ಅಣ್ಣ ಮಾಡೋದು ಏನಂತ ರುಪಿ ಕಾಲು ಏಟ್ ಆಗೈತಂತ ಹೇಳಿದ್ರಲ್ಲ ಮಾವ ನಮ್ಮನ್ ಬಾ ಇವತ್ತು ಹೋಗ ಬಂದು ನೈಂಟಿ ಹಾಕೊಂಡ್ ಬಂದು ನಮ್ಮನ್ ಯಾರೋ ಟ್ವಿಸ್ಟ್ ಮಾಡೋರಂತೆ ಬಾ ಲಾಗೋಣ ಅಂತ. ಈಸ್ಕೊಳ್ಳೋ ಚೀಪಿನ ಚಾರ್ಜರು ಗುರು ಚೀಪಿನ ಈಸ್ಕೊಂಡಿಲ್ಲ ನೀನು ಸಂತೋ ಸ್ವಲ್ಪ ಜಾಗ ಬಿಡ್ಸಂತಲ್ಲ ಏಯ್ ಸಂತೋ ಓಯ್ ಚಾಮರಾಜಪೇಟೆ ತಂಡದ ದರ್ಶನಿಂದ ಉತ್ತಮವಾದಂತಹ ಒಂದು ದಾಳಿ ಹೊಂದಿದೆ. ಖಾತೆಯನ್ನು ಸಹ ಆರಂಭಿಸಿಕೊಂಡಿದ್ದಾರೆ 4-1 ಇನ್ ಫೇವರ್ ಆಫ್ ನವಚೇತನ ಸ್ಪೋರ್ಟ್ಸ್ ಕ್ಲಬ್. ಇದೊಂದು ಕಬಡ್ಡಿ ಪಂದ್ಯಾವಳಿಯ ಆಯೋಜನೆಯಲ್ಲಿ ಬಹಳ ಪ್ರಮುಖವಾಗಿ ನಮ್ಮ 7 ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ನ ಆಯೋಜಕರಾಗಿ ಟ್ಯಾಕಲ್ ಇಟ್ಸ್ ಟೂ ಆಫ್ ಜಾಯ್. ನವಚೇತನ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಮಾಡು ಇಲ್ಲವೇ ಮಡಿ. ಒಂದು ಕಬಡ್ಡಿ ಪಂದ್ಯಾವಳಿ ಆಯೋಜನೆಯಲ್ಲಿ ಬಹಳ ಪ್ರಮುಖರಾಗಿ ಶ್ರೀಯುತ ಆರ್ ವಿನಾಯಕರವರು, ಶ್ರೀಯುತ ಕೃಷ್ಣಮೂರ್ತಿರವರು, ಶ್ರೀಯುತ ಕಿಶೋರ್ ಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿಗಳು, ಶ್ರೀಯುತ ಶರವಣ್ ರವರು, ಶ್ರೀಯುತ ಸಾಯಿ ಡೇವಿಡ್ ರವರು, ಶ್ರೀಯುತ ಮಂಜೂರ್ ಅವರು, ಶ್ರೀಯುತ ಆಕಾಶ್ ರವರು, ಶ್ರೀಯುತ ಯಲಂಗರವರು, ಶ್ರೀಯುತ ವಿಶ್ವ ಕನ್ನಡ ಅವರು, ಶ್ರೀನಿವಾಸ ಶ್ರೀಯುತ ಚಿಕ್ಕಿರವರು, ಶ್ರೀಯುತ ಶಶಿರವರು, ಅದಕ್ಕೆ ಶ್ರೀಯುತ ಮುಖೇಶ್ ರವರು, ಮುರ್ಷಿದಾಗಿರುವಂತಹ ಶ್ರೀಯುತ ಹಳ್ಳಿ ರೈಸಿಂಗ್ ಸ್ಟಾರ್ ಕ್ಲಬ್, ಅದೇ ರೀತಿ ನಮ್ಮ ಧ್ರುವತಾರೆ ಕನ್ನಡ ಪರ ಸಂಘದವರ ಒಂದು ಸಹಕಾರ ಸಹ ಇದೊಂದು ಕಬಡ್ಡಿ ಪಂದ್ಯಾವಳಿಯ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಈಗಾಗಲೇ ಈ ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ಬಹುಮಾನವಾಗಿ ನಮ್ಮ ಚಾಮರಾಜಪೇಟೆ ತಂಡದ 2 ಆಟಗಾರರು ಸೇರಿ ಒಂದು ಸೂಪರ್ ಟ್ಯಾಕಲ್.
ನವಚೇತನ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಗೆ ಗ್ರೀನ್ ಕಾರ್ಡ್ ನ ವಾರ್ನಿಂಗ್ ಅನ್ನು ನೀಡಲಾಗ್ತಾ ಇದೆ. ದಾಳಿಯನ್ನು ನಡೆಸುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಸಿಗ್ನಲ್ ಮಾಡೋದಾಗ್ಲಿ ಅಥವಾ ಕರ್ಸನ ನೋಡಿದಾಗ್ಲಿ ಆಟಗಾರರು ಮಾಡಬಾರ್ದು. ಶಿಸ್ತನ್ನ ಕಾಪಾಡಬೇಕಾಗುತ್ತೆ. ಬೇಡವಾದಂತ ಹಿಡಿತ. ಇದೊಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನವಾಗಿ ಏನು 15,000ವನ್ನ ನಮ್ಮ ಸ್ಟ್ರಿಕ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು 7 ಬ್ರದರ್ಸ್ ನ ಆಯೋಜಕರು ಘೋಷಿಸಿದ್ರು. ಅದಕ್ಕೆ 5,000 ಎಕ್ಸ್ಟ್ರಾ ಬಹುಮಾನವನ್ನ ನಮ್ಮ ಚಾರ್ಟೆಡ್ ಅಕೌಂಟ್ ಆಗಿರ್ಬೇಕ ರಶ್ಮಿ ಅವರು 5,000 ಎಕ್ಸ್ಟ್ರಾ ಸ್ಪಾನ್ಸರ್ಡ್ ಆಗಿ ನೀಡಿರುತ್ತಾರೆ. ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. Vinaya, quarterfinal Pandya. 7 brothers versus Swastik. Both the team captain, please get ready. This is the last quarterfinal match. 7 brothers versus Swastik. The last quarterfinal match. ಏಳು 4 ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಸ್ಪಿನ್ ಫೋರ್ ಇನ್ ಫೇವರ್ ಆಫ್ ನವಚೇತನ ಸ್ಪೋರ್ಟ್ಸ್ ಕ್ಲಬ್. ಥರ್ಡ್ ರೈಡ್, ಇಟ್ಸ್ ಎ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಯುವ ಆಟಗಾರ ನಿತೀಶ್ ಅತ್ಯಂತ ವೇಗವಾಗಿ ಲೆಫ್ಟ್ ಕಾರ್ನರ್ ಇದ್ದಂತ ಆಟಗಾರನ ಔಟ್ ಮಾಡ್ತಾ ವಾಪಸ್ ಆದ್ರು. ಥರ್ಡ್ ರೈಡ್, ಚಾಮರಾಜಪೇಟೆ ತಂಡಕ್ಕೂ ಸಹ ಮಾಡು ಇಲ್ಲವೇ ಮಡಿ. ಅದೇ ರೀತಿ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಹ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಇವೆಲ್ಲ ಕಬಡ್ಡಿ ಪ್ರೇಮಿಗಳು, ಕಬಡ್ಡಿ ಪ್ರೋತ್ಸಾಹಕರು ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆ ಒಂದು ಕಬಡ್ಡಿ ಪಂದ್ಯಾವಳಿಯ ನೇರ ಪ್ರಸಾರವನ್ನ ನಿಮ್ಮ ಸ್ನೇಹಿತರಿಗೂ ಸಹ ಲಿಂಕ್ ಗಳನ್ನ ಶೇರ್ ಮಾಡಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನವಚೇತನ ಸ್ಪೋರ್ಟ್ಸ್ ಕ್ಲಬ್ ತಂಡದ ನಿತೀಶ್ ಸುಪಟಿಕಲ್ ಆನ್ ಆಗಿರುವ ಸಂದರ್ಭ. ಕೃಷ್ಣ ಟ್ಯಾಕಲ್ಗೆ ಮುಂದಾದ್ರು. ಸಬ್ಸ್ಟಿಟ್ಯೂಷನ್ ನಂಬರ್ ಆಗ್ತಾ ಇದ್ರೆ ಒಬ್ಬ ಡಿಫೆಂಡರ್ ಶುಭಮ್ ಅವರನ್ನ ಅಂಕಣದಿಂದ ಹೊರ ತಂದು ಬಾದಲ್ ಯುವ ದಾಳಿಗಾರನನ್ನ ಅಂಕಣದ ಬಳಸ್ತಿದ್ದಾರೆ. ಕಾಪಾಡೋಣ ಈ ಒಂದು ಸಬ್ಸ್ಟಿಟ್ಯೂಷನ್ ಯಾವ ರೀತಿ ಚಾಮರಾಜಪೇಟೆ ತಂಡದ ಮೇಲೆ ಪರಿಣಾಮವನ್ನು ಬೀರುತ್ತೆ ಎಂದು. ನಮ್ಮ ಪಂದ್ಯಾವಳಿಗೆ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಆರ್ ಶೇಖರ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ರಿಟ್ವಿಕ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು 7 ಸ್ಪೋರ್ಟ್ಸ್ ಕ್ಲಬ್ ನ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ
ನೋಡಿ ನಮ್ಮೆಲ್ಲ ಪ್ರೇಕ್ಷಕರು ಯಾರೆಲ್ಲ ಬ್ಯಾರಿಕೇಡ್ ಹತ್ರ ನಿಂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ರ ನಿಮ್ಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಇದೆ. ಯಾಕೆ ನಿಂತ್ಕೊಂಡು ನೋಡಿ ಕಾಲ್ ಮಾಡ್ಕೊಳ್ತಾರೆ ಅಂತ ಸುಸಜ್ಜಿತವಾದಂತ ಒಂದು ಗ್ಯಾಲರಿ ವ್ಯವಸ್ಥೆ ಇದೆ. ಬಂದವ್ರ ಹಾಗೆ ಸಭ್ಯರಾಗಿ ಮ್ಯಾಚ್ ನೋಡೋದ್ರಲ್ಲಿ ತಮ್ಮರಾಗಿರ್ತಾರ. ಕುತ್ಕೊಳ್ಳೋಕೆ ವ್ಯವಸ್ಥೆ ಇದೆ, ಆರಾಮಾಗಿ ಹೋಗಿ ಕುತ್ಕೊಳ್ಳಿ. ಭಾನುವಾರದ ರಜಾದಿನದಲ್ಲಿ ಕಬಡ್ಡಿಯ ಒಂದು ಮಜವನ್ನ ನೀವು ನೋಡಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ಅರ್ಜುನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಆರ್ ಶೇಖರ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ಪೋರ್ಟ್ಸ್ ಕ್ಲಬ್ ಮತ್ತು 7 ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ನ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಚಾಮರಾಜಪೇಟೆ ತನಕ ಆಟಗಾರರು ಕಮ್ ಬ್ಯಾಕ್ ಮಾಡುವಂತ ಎಲ್ಲ ಸೂಚನೆಯನ್ನ ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಸ್ಲೈಡ್ ನೊಂದಿಗೆ ಸ್ಕೋರ್ 13-6 7 ಅಂಕದ ಮುನ್ನಡೆಯಲ್ಲಿ ನವಚೇತನ. ವಾಟ್ ಅ ಬ್ಯೂಟಿಫುಲ್ ಸ್ಕೋರ್. ಶಿವಮ್ ಸಮಾರ್ಧದಲ್ಲಿ ದಾಳಿಗಾರನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾನೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಶಿವಮ್. Half time score 16-7 in favor of Navachetana Sports Club. ಚಾಮರಾಜಪೇಟೆ ತಂಡದ ಯುವ ದಾಳಿಗಾರ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಒಂದು ಅಂಕವನ್ನು ಪಡೆಯಲು ಯಶಸ್ವಿ ಆದ್ರು. ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಯುವ ಆಟಗಾರ ನಿತೀಶ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸುವಂತಹ ಆಟಗಾರ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ದಾಳಿಗಾರನಾಗಿ ಗುರುತಿಸಿಕೊಳ್ತಾ ಇದ್ದಾನೆ. ಹದಿಮೂರು 8ರಲ್ಲಿ ಪಂದ್ಯ. ಚಾಮರಾಜಪೇಟೆ ತಂಡದ ಯುವ ದಾಳಿಗಾರ ಸುಖವಾಗಿರುವಂತಹ ಸಂದರ್ಭ. ಬ್ಲಾಕ್ ಮಾಡುವಂತ ಯತ್ನ ಇತ್ತು, ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಅಫಿಷಿಯಲ್ ಟೈಮ್ ಔಟ್. ಆಟಗಾರರು ಶಿಸ್ತನ್ನ ಕಾಪಾಡಬೇಕು. in favor of Navachetana Sports Club Kodichiknalli. ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿಚಿಕ್ನಲ್ಲಿ ನೋಡಿ ಹೊಸ ಪ್ರತಿಭೆಗಳಿಗೆ ಒಂದು ಅದ್ಭುತವಾದಂತಹ ಒಂದು ತರಬೇತಿಯನ್ನ ನಮ್ಮ ಚಿಕ್ಕನಹಳ್ಳಿಯಲ್ಲಿ ಸಿಗುತ್ತೆ. ಕಬಡ್ಡಿ ಯುವ ಪ್ರತಿಭೆಗಳು ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಏನು ಕೋಡಿಚಿಕ್ನಹಳ್ಳಿಯಲ್ಲಿದೆ. ಅಲ್ಲಿ ತರಬೇತಿದಾರರಾದಂತಹ ರಾಜಶೇಖರ್ ಅವರನ್ನ ನೀವು ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿ ಗ್ರೌಂಡ್ ಹತ್ರ ನಿಮ್ಮನ್ನು ಸಂಪರ್ಕಿಸಿದ್ರೆ ನಿಮಗೆ ಸ್ಪೋರ್ಟ್ಸ್ ಕ್ಲಬ್ನ ಸಂಪೂರ್ಣ ಮಾಹಿತಿ ನೀಡಲಿಕ್ಕೆ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಅದ್ಭುತವಾದಂತಹ ಒಂದು ತರಬೇತಿಯೊಂದಿಗೆ ಆಟಗಾರನ್ನ
13 in favor of Navachetana Sports Club. ಮುಂದಿನ ಪಂದ್ಯ 7 ಬ್ರದರ್ಸ್ ವಿರುದ್ಧ ಸ್ವಾಸ್ಟಿಕ್ 7 ತಂಡದ ನಾಯಕರೇ ತಮ್ಮ ತಂಡಗಳನ್ನು ಅಣಿಗೊಳಿಸಿ ಇದು 2ನೇ ಕರೆ. ಸೆಕೆಂಡ್ ಕಾಲ್. ಸ್ವಾಸ್ಟಿಕ್ ವರ್ಸಸ್ 7 ಬ್ರದರ್ಸ್. 7 ಬ್ರದರ್ಸ್ ವರ್ಸಸ್ ಸ್ವಾಸ್ಟಿಕ್. ಮುಂದಿನ ಪಂದ್ಯ ಈ ಬಾರಿ ಉತ್ತಮವಾದಂತಹ ಟ್ಯಾಕಲ್ ಬಾದಲ್ ಅವರಿಂದ. ಮುಂದಿನ ಪಂದ್ಯಕ್ಕಾಗಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ 7 ಬ್ರದರ್ಸ್ 2 ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ. ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ರೆಫ್ರಿ ಬೋರ್ಡ್ ಚೇರ್ಮನ್ ಆಗಿರುವಂತಹ ಶ್ರೀಯುತ ಶ್ರೀಲಿಂಗಪ್ಪ ಸರ್ ಅವರ ನೇತೃತ್ವದಲ್ಲಿ 2 ದಿನಗಳಿಂದ ಅದ್ಭುತವಾಗಿ ಪಂದ್ಯ ಸಾಗಿ ಬರ್ತಾ ಇದೆ. ಪಾಯಿಂಟ್ ಕೊಡು ಸ್ವಾಸ್ಟಿಕ್ ಅವ್ರಿಗೆ. ಎಲ್ಲ ಅವರೇ ಡಿಸಿಷನ್ ಮಾಡ್ಬಿಡ್ತಾರೆ. ಚಾಮರಾಜಪೇಟೆ ಅವರೇ ಡಿಸಿಷನ್ ಮಾಡ್ಬಿಡ್ತಾರೆ ನೋಡು. ನವಚೇತನ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ದಾಳಿಗಾರ ನಿತೀಶ್ 17-14 ಇನ್ ಫೇವರ್ ಆಫ್ ಚಾಮರಾಜಪೇಟೆ. ಏಳು ಆಟಗಾರ ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾನೆ. ಚಾಮರಾಜಪೇಟೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶಿವನ್, ರೈಟ್ ಕಾರ್ನರ್ ಭಾಗದಲ್ಲಿ ಕೃಷ್ಣ. ರಕ್ಷಣಾತ್ಮಕ ಆಟದೊಂದಿಗೆ ಎದುರಾಳಿ ಆಟಗಾರರಿಗೆ ಯಾವುದೇ ರೀತಿಯಾದಂತಹ ಅಂಕವನ್ನಲ್ಲಿ ಬಿಟ್ಕೊಡ್ತಾ ಇಲ್ಲ. ಹದಿನೆಂಟು 14 ಚಾಮರಾಜಪೇಟೆ ತಂಡದ ಪರವಾಗಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಶ್ರೀಯುತ MC ಕೃಷ್ಣಮೂರ್ತಿ ಸರ್ ಅವರು ಆಗಮಿಸ್ತಾರೆ. ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. 2 ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈಚ್ ಒನ್ ಪಾಯಿಂಟ್. ದಾಳಿಗಾರ ಲಾಬಿಯನ್ನು ಪ್ರವೇಶಿಸಿದ್ರ ಆ ಒಂದು ಸಂದರ್ಭದಲ್ಲಿ ಡಿಫೆಂಡರ್ಸ್ ಡ್ಯಾಶ್ ಹೊಡೆಯೋದಕ್ಕೆ ಮುಂದಾದ್ರು. ಅಡ್ವಾನ್ಸ್ ಆಗಿ ದಾಳಿಗಾರ ಔಟ್ ಆಗಿರೋದ್ರಿಂದ ಈಚ್ ಒನ್ ಪಾಯಿಂಟ್ ಅಂತ ಇಲ್ಲಿ ತೀರ್ಪುಗಾರರು ನೀಡಿದ್ದಾರೆ. ತೀರ್ಪುಗಾರರು ಸಹ ರಾಜ್ಯ ರಾಷ್ಟ್ರ ಮಟ್ಟದ ಕಬಡ್ಡಿ ಆಟಗಾರರಾಗಿ ಸಾಕಷ್ಟು ಅನುಭವವನ್ನು ಹೊಂದಿರುವಂತಹ ತೀರ್ಪುಗಾರರು. ಕಬಡ್ಡಿಯಲ್ಲಿ ಆಡಿ ಬೆಳೆದು ಅನುಭವವನ್ನು ಹೊಂದಿ ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಹೆಸರಾಂತ ತೀರ್ಪುಗಾರರಾಗಿ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 19-15 in favor of ಚಾಮರಾಜಪೇಟೆ. ಸ್ಟ್ರೀಟ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು 7 ಬ್ರದರ್ಸ್ ಸ್ಪೋರ್ಟ್ಸ್ ನ ಕಬಡ್ಡಿ ಪಂದ್ಯಾವಳಿಯ ಆಯೋಜನೆಯಲ್ಲಿ ಬಹಳ ಪ್ರಮುಖರಾಗಿ ಶ್ರೀಯುತ ಆರ್ ವಿನಾಯಕರವರು, ಶ್ರೀಯುತ ಕೃಷ್ಣಮೂರ್ತಿ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಕಿಶೋರ್ ಅವರು. Bottom captain last 4 minutes to 19-15 in favor of ಚಾಮರಾಜಪೇಟೆ. ಶ್ರೀಯುತ ಶರವಣ್ ರವರು, ಶ್ರೀಯುತ ಸಾಯಿ ಡೇವಿಡ್ ರವರು, ಶ್ರೀಯುತ ಮಂಜೂರ್ ಅವರು ಹಾಗೂ ಶ್ರೀಯುತ ಆಕಾಶ್ ರವರು, ಶ್ರೀಯುತ ಯಲಂಗರ್ ಅವರು, ವಿಶ್ವ ಕನ್ನಡ ಅವರು, ಶ್ರೀಯುತ ಶ್ರೀನಿವಾಸ್ ರೆಡ್ಡಿ ರವರು, ಮುಕ್ಕಿರವರು, ಶ್ರೀಯುತ ಶಶಿರವರು ಹಾಗೂ ಶ್ರೀಯುತ ಲೋಕೇಶ್ ರವರು, ಶ್ರೀಯುತ ಅವರು ಜೊತೆಯಲ್ಲಿ ನಮ್ಮ ಸ್ವಾಮಿನಾಥನ್ ಸರ್ ಅವರು, ಇವರೆಲ್ಲರ ಸಹಕಾರದೊಂದಿಗೆ ಲೊಟ್ಟೆಬೆಲ್ಲಿನಲ್ಲಿ SG ಹಳ್ಳಿ ಪ್ರೈಸ್ 2024 ಸಾಗಿ
ಈ ಮೈದಾನದ ಸ್ಥಳಾವಕಾಶವನ್ನ ಮಾಡಿಕೊಟ್ಟಿರುವಂತಹ ಶ್ರೀಯುತ ಜೈರಾಮ್ ರಾವ್. The last and final call. ಕೊನೆಯ ಕರೆ 7 ಬ್ರದರ್ಸ್ ವಿರುದ್ಧ ಸ್ವಾಸ್ಟಿಕ್. 2 ತಂಡಗಳಿಗಿದೆ ಕೊನೆಯ ಕರೆ. All right. ಸೂಪರ್ ಸಂದರ್ಭ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಗೆ ಕಂಬ್ಯಾಕ್ ಮಾಡೋದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ನೋಡಿ ಆಟಗಾರ ನೋಡಿದೆ ಚಾಮರಾಜಪೇಟೆ ತಂಡದ ಜರ್ಸಿ ನಂಬರ್ 08 ಇಲ್ಲಿ ಕೊನೆ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 21-15 in favor ಚಾಮರಾಜಪೇಟೆ. in favor of ಚಾಮರಾಜಪೇಟೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಸರ್ಕಲ್ ಸೀನಪ್ಪ ಸರ್ ಅವರು ಸಹ ಆಗಮಿಸಿ ಉಪಸ್ಥಿತರು ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. (25-16) in favor of ಚಾಮರಾಜಪೇಟೆ. 7 ಬ್ರದರ್ಸ್ ಹಾಗೂ ಸ್ವಾಸ್ಟಿಕ್. ಬಿಡಿ ದಯವಿಟ್ಟು ನಮ್ಮ ಪ್ರೇಕ್ಷಕರು ರಸ್ತೆ ಪಕ್ಕದಲ್ಲೇ ನಿಮ್ಮ ಮ್ಯಾಚ್ ನೋಡೋದಕ್ಕೆ ಬರ್ತಾ ಇದ್ರ ನಿಮ್ಗೆ ಪಾರ್ಕಿಂಗ್ ವ್ಯವಸ್ಥೆ ಅಂತ ನಾವು ಗ್ರೌಂಡ್ ನ ಕೆಳಭಾಗದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಒಂದು ಅದ್ಭುತವಾದಂತಹ ಜಂಪ್ ಏನಾಯ್ತು ಆದ್ರೆ ಲ್ಯಾಂಡ್ ಆಗಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯ್ತು. ಮಿಡ್ಲೈನ್ ಕಡೆ ರೀಚ್ ಆಗ್ಬೋದಾಗಿತ್ತು ಆದ್ರೆ ಅದ್ಭುತವಾದಂತಹ ಒಂದು ಟ್ಯಾಕಲ್ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿಚಿಕ್ಲನ್ ತಂಡ ಆಟಗಾರರಿಂದ. 26-18 ಸ್ವಲ್ಪ ಮೈ ಮಾಡಿದ್ರು. ಇದರೊಂದಿಗೆ ಪಂದ್ಯ ಮುಕ್ತಾಯ. ಈ ಪಂದ್ಯದಲ್ಲಿ ಚಾಮರಾಜಪೇಟೆ ತಂಡ ವಿಜಯಶೀಲಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಂಡಿದೆ.